ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಟ್ಟಂತಹ ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕಾರ ಮಾಡಿದ ನಂತರದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಆ ಒಂದು ಸಚಿವ ಸಂಪುಟ ಏನಿದೆ ಅದು ವಿಸರ್ಜನೆ ಆಗ್ತದೆ. ಆ ನಂತರದಲ್ಲಿ ಯಾರ್ಯಾರೆಲ್ಲ ಸಚಿವರಾಗಿರ್ತಾರೆ ಅವರ ಎಲ್ಲ ಸರ್ಕಾರಿ ನಿವಾಸಗಳನ್ನು ಹಿಂದಕ್ಕೆ ಪಡ್ಕೊಳ್ಳುವಂತಹ ಪ್ರಕ್ರಿಯೆ ನಡೀತದೆ. ಎಲ್ಲೆಲ್ಲಿ ಬೋರ್ಡ್ಗಳನ್ನು ಹಾಕಿರ್ತಾರೆ ಅದೆಲ್ಲವನ್ನು ಕೂಡ ಅವರ ಸರ್ಕಾರಿ ನಿವಾಸಗಳು, ಸರ್ಕಾರಿ ಕಾರು ಎಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಪ್ರತಿ ಸತಿ ಕೂಡ ಸರ್ಕಾರಗಳು ಬದಲಾದಂಥ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಅತ್ಯಂತ ಸಹಜವಾಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಇವತ್ತು ನಾವು ಒಂದು ಅತ್ಯಂತ ಆಸಕ್ತಿಕರವಾಗಿರ್ತಕ್ಕಂತಹ ಸರ್ಕಾರಿ ನಿವಾಸದ ಎದುರು ಭಾಗದಲ್ಲಿದ್ದೇವೆ. ದೃಶ್ಯಗಳಲ್ಲಿ ನೋಡ್ಬೋದು. ಇದು ಕುಮಾರಕೃಪ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಅನೆಕ್ಸ್ 1. ಈ ಒಂದು ಸರ್ಕಾರಿ ನಿವಾಸದ ವಿಶೇಷತೆ ಏನು ಅಂತಂದರೆ, ಇದು ಸಾಧಾರಣವಾಗಿ ಸಿದ್ದರಾಮಯ್ಯನವರಿಗೆ ಅತ್ಯಂತ ಅದೃಷ್ಟವನ್ನು ತಂದುಕೊಟ್ಟಂತಹ ಮನೆ. ಯಾಕಂದರೆ ಅವರು 2 ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲೂ ಸಹಿತ ಇದೇ ಮನೆಯಲ್ಲಿ ಇರ್ತಾರೆ. ನಾವೆಲ್ಲರೂ ಕೂಡ ಗಮನಿಸ್ತೇವೆ. 2009ರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ಇರ್ತಾರೆ. ರೈಲ್ವೆ ಪ್ಯಾರಲಲ್ ರಸ್ತೆ ಇದು, ಶಿವಾನಂದ ಸರ್ಕಲ್ ಭಾಗದಿಂದ ಬರುವಂಥದ್ದು. ಕುಮಾರಕೃಪ ಅನೆಕ್ಸ್ 1 ಅಂತೇಳಿ ಇದನ್ನು ಕರೀತಾರೆ. ಸಿದ್ದರಾಮಯ್ಯನವರು 2009ರಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ಇರ್ತಾರೆ. ಆ ನಂತರದಲ್ಲಿ ನಾವು ಎಲ್ಲರೂ ಕೂಡ ನೋಡಿದ್ದೇವೆ, ಬಳ್ಳಾರಿ ಪಾದಯಾತ್ರೆ ಆಗ್ತದೆ. ಅವರು ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೊಡೆತಟ್ಟಿ ನಾನು ಬರ್ತೇನೆ ಬಳ್ಳಾರಿಗೆ ಅಂಥೇಳಿ ಹೇಳ್ತಾರೆ. ಬೆಂಗಳೂರಿಂದ ಅಲ್ಲಿ ತನಕ ಪಾದಯಾತ್ರೆಗೆ ಹೋಗ್ತಾರೆ. ಆ ನಂತರದಲ್ಲಿ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಯಶಸ್ಸನ್ನು ಗಳಿಸಿ ಅವರು ಮೇ 13, 2013ಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಇದ್ದಂಥದ್ದು ಇದೇ ಮನೆಯಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ. ಆ ನಂತರ ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಸಾಧಾರಣವಾಗಿ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಕೂಡ ಅಲ್ಲಿ ಕಾವೇರಿ ನಿವಾಸ ಏನಿದೆ ಅದು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಆಗಿರ್ತದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ತುಂಬ ದಿವಸಗಳ ಕಾಲ ಇಲ್ಲೇ ಇರ್ತಾರವರು. ನನ್ನ ಅದೃಷ್ಟದ ಮನೆ ಇದು ಅಂತೇಳಿ ಇಲ್ಲೇ ಇರ್ತಾರವರು. ಇಲ್ಲೇ ಇದ್ದು ಅವರು ತುಂಬ ದಿನಗಳ ನಂತರ ಇಲ್ಲಿ ಒಂದಿಷ್ಟು ಸೆಕ್ಯೂರಿಟಿ ರೀಸನ್ನಿಂದ ಅವರು ಅನಿವಾರ್ಯವಾಗಿ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆಗ್ತಾರೆ. ಆ ನಂತರದಲ್ಲಿ ಇನ್ನೂ ವಿಶೇಷತೆ ಅಂದರೆ 2019ರಲ್ಲಿ 2013ರಿಂದ 2018 ತನಕ ಅವರು 5 ವರ್ಷಗಳ ಪರ್ಯಂತ ಮುಖ್ಯಮಂತ್ರಿಗಳಾಗಿರ್ತಾರಲ್ಲ. ಆ ನಂತರದಲ್ಲಿ ನಾವೆಲ್ಲ ನೋಡಿದ್ದೇವೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರದಲ್ಲಿ ಕುಮಾರಸ್ವಾಮಿಯವ್ರ ಸರ್ಕಾರ ಬಿದ್ದ ನಂತರದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗ್ತಾರೆ. 2019ರ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಮತ್ತಿದೇ ನಿವಾಸಕ್ಕೆ ಸಿದ್ದರಾಮಯ್ಯನವ್ರು ಬರ್ತಾರೆ. ಆ ನಂತರದಲ್ಲಿ ಇದೇ ನಿವಾಸದಲ್ಲಿದ್ದಂಥ ಸಿದ್ದರಾಮಯ್ಯನವರು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿಗಳಾಗ್ತಾರೆ. ಅವರು ಸಾಧಾರಣವಾಗಿ ಹೇಳ್ತಾಯಿದ್ರು, ಮೈಸೂರಿನಲ್ಲಿ ಅವರ ಆಪ್ತರಾಗಿರ್ತಕ್ಕಂಥ ಮರಿಸ್ವಾಮಿ ಮನೆಯಲ್ಲಿ ಇದ್ದಾಗ ನನಗೆ ಎಲ್ಲ ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಒದಗಿತು ಅಂತೇಳಿ, ಬೆಂಗಳೂರಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಸರ್ಕಾರಿ ನಿವಾಸ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಅದೃಷ್ಟವನ್ನು ತಂತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಇನ್ನೊಂದು ಆಸಕ್ತಿಕರವಾಗಿರ್ತಕ್ಕಂಥ ವಿಚಾರ ಅಂತಂದರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಾದಿ ಇರಲೇಬೇಕು ಅನ್ನುವಂಥ ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ DK ಶಿವಕುಮಾರ್ ಅವರು ಏನು ಮಾಡ್ತಾರೆ ಅಂತಂದರೆ, ಈ ಎಲ್ಲ ಪ್ರಕ್ರಿಯೆಯನ್ನು ನೋಡಿರ್ತಾರಲ್ಲ, ಈ ಮನೆಗೆ ಬಂದಾಗೆಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರಿಂದ ನಾನು ಕೂಡ ಸರ್ಕಾರಿ ನಿವಾಸ, ಯಾಕಂದರೆ ಅವರು ಇಲ್ಲಿ ವಾಸ ಇರೋದಿಲ್ಲ, ಸದಾಶಿವನಗರದಲ್ಲಿ DK ಶಿವಕುಮಾರ್ ಅವರು ಎಲ್ಲಿ ವಾಸ ಇರ್ತಾರೆ ಅನ್ನುವಂಥದ್ದು ಎಲ್ರಿಗೂ, ರಾಜ್ಯದ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೂ ಕೂಡ ಸರ್ಕಾರಿ ನಿವಾಸವನ್ನು ಇದನ್ನೇ ತಗೊಂಡಿರ್ತಾರೆ, ಇದೇ ಮನೆಯಲ್ಲಿ ಇರ್ತಾರೆ. ಈಗ ಈ ಮನೆ ಅವರಿಗೆ ಒಂದು ರೀತಿ ಅದೃಷ್ಟವನ್ನು ತಂದಿದೆ ಅಂತ ಹೇಳ್ಬೋದು. ಅವರು ಕೂಡ ಮುಖ್ಯಮಂತ್ರಿಗಳಾಗುವಂಥ ಹಾದಿಯಲ್ಲಿ ಈಗ ಅತ್ಯಂತ ಉಚ್ಚ ಸ್ತರದಲ್ಲಿ ತಲುಪಿದ್ದಾರೆ. ಹಾಗಾಗಿ ಈ ಮನೆ ಎಲ್ಲ ಸರ್ಕಾರಿ ನಿವಾಸಗಳು ಎಲ್ಲ ಯಾರ್ಯಾರು ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗ್ತಾರೆ ಅವರೆಲ್ಲರಿಗೂ ಸಹಿತ ಸರ್ಕಾರಿ ನಿವಾಸವನ್ನು ಬೆಂಗಳೂರಿನಲ್ಲಿ ಅಲಾಟ್ ಮಾಡುವಂಥದ್ದು ಆ ಸರ್ಕಾರದಿಂದ ಆಗುವಂಥ ಕೆಲಸ. ಆದರೆ ಈ ಒಂದು
ಏನು ಕುಮಾರಕೃಪ ಪಶ್ಚಿಮ ಭಾಗದಲ್ಲಿರುವಂಥ ಅನೆಕ್ಸ್ 1 ಏನಿದೆ, ಇದು ಅದೃಷ್ಟವನ್ನು ತರುವಂತಹ ಮನೆ ಅನ್ನುವಂತಹ ಅತ್ಯಂತ ಆಸಕ್ತಿಕರವಾಗಿರ್ತಕ್ಕಂತಹ ವಿಚಾರವನ್ನು ನಿಮ್ಮ ಎದುರುಗಡೆ ನಾವು ಇಡ್ತಾ ಇದ್ದೇವೆ. ಇನ್ನೊಂದು ಸತಿ ರಿಪೀಟ್ ಮಾಡ್ತೇನೆ, 2009ರಲ್ಲಿ ಏನು ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾದಂಥ ಸಂದರ್ಭದಲ್ಲಿ ಇದೇ ಮನೇಲಿ ಇರ್ತಾರೆ. ಆ ನಂತರದಲ್ಲಿ 2013ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಆನಂತರ 2019ರಲ್ಲಿ ಅವರು ವಿರೋಧ ಪಕ್ಷ ನಾಯಕರಾದಂಥ ಸಂದರ್ಭದಲ್ಲಿ ಇದೇ ಮನೇಲಿ ಇರ್ತಾರೆ. ಅದು 2023ಕ್ಕೆ ಮತ್ತೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸರ್ಕಾರಿ ನಿವಾಸವನ್ನು ಸರ್ಕಾರಿ ನಿವಾಸವನ್ನು ತೆಗೆದುಕೊಂಡಿರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾಗುವಂತಹ ಅವಕಾಶ ಒದಗಿ ಬಂದಿದೆ. ಹಾಗಾಗಿ ಇದನ್ನು ಒಂದು ಅದೃಷ್ಟದ ಮನೆ ಅಂಥೇಳಿ ಎಲ್ಲ ಕೂಡ ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು. ನೋಡುವ ಮುಂದಿನ ದಿನಮಾನಗಳಲ್ಲಿ ಇನ್ನು ಯಾರ್ಯಾರನ್ನು ಇದು ಮುಖ್ಯಮಂತ್ರಿಗಳನ್ನು ಮಾಡ್ತದೆಯೋ ಮನೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ನಯ್ಯ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.